ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನೋಡಿ ಇವರು ಕಂಪ್ನಿಯಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರಂತೆ. 7 ವರ್ಷ ಆಯ್ತಂತೆ ಒಂದು ಕೆಲಸಕ್ಕೆ ಸೇರಿ. ಸಂಬಳ ಎಷ್ಟು ಅಂತ ನಮಗೆ ತಿಳಿಸಿಲ್ಲ ಇವರು. ನೋಡಿ ಬೇಜಾರದ ಒಂದು ಜೀವನ ಅಂತೆ ಸ್ನೇಹಿತರೆ. ಬೇಜಾರು ಕಳೆದು ಸುಖ ನೀಡುವಂತ ಒಬ್ಬ ಗೆಳೆಯ ಬೇಕು, ಒಬ್ಬ ಫ್ರೆಂಡ್ ಬೇಕು ಅಂತ ಈ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಇವರು. ನೋಡಿ ಇವರೊಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನು ಮಾಡಿ ಸ್ನೇಹಿತರೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ. ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು, ಹೊಂಡಾ BRV ಒಂದು ಕಂಪನಿಯ ಒಂದು ಕಾರು, 2019 ಮಾಡೆಲ್ ಕಾರ್ ಇದಾಗಿದೆ. ಡೀಸೆಲ್ ಕಾರು. ಇದು ಬಂದು 7 ಸೀಟರ್ ಒಂದು ಕಾರ್ ಅಂತ ಹೇಳಿದ್ದಾರೆ. ಓನ್ ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ, ಬೇರೆ ಎಲ್ಲೂ ಬಾಡಿಗೆ ಕಳಿಸಲ್ಲ ಅಂತ ಈ ಒಂದು ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರು. ನೋಡಿ ಕೆಲಸದ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಇವರು ಗಾರ್ಮೆಂಟ್ಸ್ ನಲ್ಲಿ ಒಂದು HR ಆಗಿ ಒಂದು ಕೆಲಸವನ್ನ ಮಾಡುವುದಾಗಿ ತಿಳಿಸಿದ್ದಾರೆ. ಸಂಬಳ 29,200 ರೂಪಾಯಿ ಸಂಬಳ ಇದೆ ಅಂತೆ. ಹೊಂಡಾ ಒಂದು ಕಾರ್ ಇದೆ, ಒಂದು 3 BHK ಹೌಸ್ ಇದೆ, ಜೊತೆಗೆ 175 ಗ್ರಾಮ್ ಚಿನ್ನದ ಒಡವೆಗಳನ್ನ ಮಾಡಿಸಿಕೊಂಡಿದ್ದಾರಂತೆ. ಎಲ್ಲ ಸೇರಿ ಒಂದು 15 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟುಕೊಂಡಿದ್ದಾರಂತೆ. ಇವ್ರದ್ದು ಎಜುಕೇಶನ್ ಬಂದು ಡಿಪ್ಲೊಮಾ ಆಗಿರೋದ್ರ ಬಗ್ಗೆ ನಮಗೆ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. 1100 ಒಂದು ಸ್ಕ್ವೇರ್ ಫೀಟ್ ನಲ್ಲಿ ಈ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ. 3 ಬೆಡ್ರೂಮ್ 2 ಬಾತ್ರೂಮ್ ಇರುವಂತ ಮನೆಯನ್ನ ಈಸ್ಟ್ ಫೇಸಿಂಗ್ ಆಗಿ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಇವರು. ಸ್ನೇಹಿತರೆ ಇಲ್ಲಿ ನೀವು ಕೂಡ ನೋಡಬಹುದು 3 ಒಂದು ಬೆಡ್ರೂಮ್ ಒಂದು ಚಿತ್ರಗಳನ್ನ ಕಳಿಸಿದ್ದಾರೆ. 1 2 3 ಬೆಡ್ರೂಮ್ ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇವರು. ನೋಡಿ ಇದು ಬಂದು ಒಂದು ಹಾಲ್ ಅಂತ ತಿಳಿಸಿದ್ದಾರೆ. ಇದು ಬಂದು ಕಿಚನ್, ಇದು ಬಂದು ಬಾತ್ರೂಮ್, ಇದು ಬಂದು ಒಂದು ದೇವರ ಕೋಣೆ ಅಂತ ಈ ಒಂದು ಮನೆಯ ಬಗ್ಗೆ ನಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇವರು ಒಂದು ಜೀವನದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವರು ಹಿಂದೆ ಮದುವೆ ಆಗಿತ್ತು ಅಂತ ನಮಗೆ ತಿಳಿಸಿದ್ದಾರೆ. ಅವರು ಬಿಟ್ಟು ಮೃತಪಟ್ಟರು ಅಂತ ನಮಗೆ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ನಂತರ ಒಂದು ನಿರ್ಧಾರವನ್ನು ಮಾಡಿದ್ರಂತೆ ಸ್ನೇಹಿತರೆ. ಗಟ್ಟಿ ಮನಸ್ಸು ಮಾಡಿ ಒಂದು ಗಾರ್ಮೆಂಟ್ಸ್ ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಅಂತ ಹೇಳಿದ್ದಾರೆ. ಆದರೆ ಈಗ ಒಂದು ತುಂಬಾ ಒಂದು ಬೇಜಾರದ ಒಂದು ಬದುಕು ನನ್ನದು ಆಗಿದೆ ಅಂತ ಹೇಳಿಕೊಂಡಿದ್ದಾರೆ. ಬೇರೆ ಒಂದು ಮನೆಯನ್ನ ಮಾಡಿಕೊಂಡು ಸಪರೇಟ್ ಇರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ. ವರ ಬೇಕು, ಗೆಳೆಯ ಬೇಕು, ಯಾವ ರೀತಿ ಇರಬೇಕಂದ್ರೆ ಮೊದಲನೇದಾಗಿ ಸ್ನೇಹಿತರೆ ಒಂದು ವಯ ಬಂದು ಎಷ್ಟೇ ಇರಲಿ ಅಂತ ಹೇಳ್ಕೊಂಡಿದ್ದಾರೆ ಅವರಿಗೆ. ಎರಡನೇದಾಗಿ ದುಡಿದು ತಿನ್ನುವಂತಹ ವ್ಯಕ್ತಿ ಆಗಿರ್ಬೇಕಂತೆ. ಮೂರನೇದಾಗಿ ಅವರದ್ದು ಏನು ಬೇಡ, ನಿಯತಾಗಿ ಇದ್ದರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. 4ನೇದಾಗಿ ಗೌರವ ಕೊಡುವಂತಹ ವ್ಯಕ್ತಿ ಆಗಿರ್ಬೇಕಂತ ಈ ಒಂದು ಕ್ವಾಲಿಟೀಸ್ ಅನ್ನ ಕಳಿಸಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ನಿಮಗಿದ್ರೆ ಧಾರಾಳವಾಗಿ ನೀವು ಮಾಹಿತಿಯನ್ನ ಶೇರ್ ಮಾಡಬಹುದು. ಇದು ಬಂದು ಇವರ ಒಂದು ಮಾಹಿತಿ ಆಗಿದೆ. ಹೆಸರು ಬಂದು MS ಮಮತಾ ಅಂತ, ತಂದೆ ಹೆಸರು ಮಾರುತಿ, ತಾಯಿ ಸುಮಿತ್ರಮ್ಮ ಅಂತ ಹೇಳ್ಕೊಂಡಿದ್ದಾರೆ. ಇವರ ಹಾಬಿ ಬಂದು ಮಾರ್ನಿಂಗ್ ಯೋಗ ಮಾಡುವುದು, ಟ್ರಾವೆಲಿಂಗ್ ಮಾಡುವುದು, ಇವೆಲ್ಲ ಇವರ ಒಂದು ಹವ್ಯಾಸ ಅಂತೆ. ಊರು ಬಂದು ಹಾವೇರಿ, ಮನೆ ಕೂಡ ಹಾವೇರಿಯಲ್ಲಿ ಕಟ್ಟಿಕೊಂಡಿದ್ದಾರೆ ಇವರು. ಈಗ ಕೆಲಸ ಬಂದು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಒಂದು ಕೆಲಸವನ್ನು ಮಾಡುವುದಾಗಿ ತಿಳಿಸಿದ್ದಾರೆ. ಎತ್ತರ ಬಂದು 157, ತೂಕ ಬಂದು 67, ಈಗ 35ರ ಒಂದು ವಯದಲ್ಲಿ ನಡೀತಾ ಇದೆ. ನೋಡಿ ಇವರ ಒಂದು ಕೊಟ್ಟಂತ ಮಾಹಿತಿ ನಿಮಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಇಷ್ಟ ಆಗಿದ್ರೆ ಲೈಕ್ ಅನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ದಾಳವಾಗಿ ಕಮೆಂಟ್ ಅನ್ನು ಮಾಡಿ. ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ. ಎಲ್ಲ ಕಮೆಂಟ್ಗಳನ್ನು ನೋಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸುವುದಾಗಿ ತಿಳಿಸಿದ್ದಾರೆ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.